ಇನ್ನು ಬೇಸಿಗೆಯ ಆರಂಭದಲ್ಲೇ ಇದ್ದೀವಿ ನಾವು. ಬೇಸಿಗೆ ಮಧ್ಯಭಾಗಕ್ಕೂ ಕೂಡ ಬಂದಿಲ್ಲ. ಆದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಹೇಗಿದೆ ಅಂದರೆ ಬೇಸಿಗೆಯ ಆರಂಭದಲ್ಲೇ ರಾಜ್ಯದ ಮೇಲೆ ಸೂರ್ಯನ ಕೆಂಗಣ್ಣು. ಅಬ್ಬಬ್ಬಾ, ರಾಜ್ಯದ ಮೇಲೆ ಸೂರ್ಯನ ಕೆಂಗಣ್ಣು ಯಾವ ಪ್ರಮಾಣದಲ್ಲಿದೆ ಅಂದರೆ ವಿಪರೀತ ಸುಡು ಬಿಸಿಲು, ಧಗೆ, ಸೆಕೆಯೋ ಸೆಕೆ, ಒಂಥರ ಕಾದ ಕುಲುಮೆಯಂತಾಗಿದೆ ಉತ್ತರ ಕರ್ನಾಟಕ. ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೀಗೆ ಇದೆ. ರಾಯಚೂರಲ್ಲಂತೂ ಗರಿಷ್ಠ 41.4 ಡಿಗ್ರಿ ತಾಪಮಾನ ದಾಖಲಾಗಿದೆ. 41.4 ಆರಂಭದ ಬೇಸಿಗೆ. ಇನ್ನು ಮಧ್ಯಭಾಗಕ್ಕೆ ಬಂದರೆ ಏನಾಗ್ಬೋದು? ಕಳೆದ 24 ಗಂಟೆಯಲ್ಲಿ ರಾಜ್ಯದ 6 ಜಿಲ್ಲೆಗಳಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಕಳೆದ ಲಾಸ್ಟ್ 24 ಅವರ್ಸಲ್ಲಿ 6 ಜಿಲ್ಲೆಗಳು, ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಜಿಲ್ಲೆಗಳೇ. ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಇದೆ, ಹಾಗಂತ ಇಲ್ಲ ಅಂತಲ್ಲ, ಆ ಪರಿಪ್ರಮಾಣದಲ್ಲಿಲ್ಲ. ಈಗ ನೋಡಿ, ಕೆಲವೊಂದು ಡೇಟಾ ಕೊಡ್ತೀವಿ ನಿಮಗೆ ನಾವು. ರಾಯಚೂರಲ್ಲಿ 41.4 ಡಿಗ್ರಿ ರಾಯಚೂರಿನಲ್ಲಿ ದಾಖಲಾಗಿರೋದು 24 ಅವರ್ಸ್ ಒಳಗಡೆ. 41 ಡಿಗ್ರಿ ರಾಯಚೂರು ಅಂತಂದರೆ ರಾಯಚೂರಿಗೆ ಹೋಗಿರೋರು ಗೊತ್ತಿರುತ್ತೆ ಅಲ್ಲಿ ಟೆಂಪ್ರೇಚರ್ ಹೇಗೆ ಅಂತ. ಕೊಪ್ಪಳ 40.7, ನಾವಲ್ಲಿ ನಿಮಗೆ ರೌಂಡ್ ಫಿಗರ್ ತೋರಿಸ್ತಾ ಇದ್ದೀವಿ. 40.7 ಡಿಗ್ರಿ ಕೊಪ್ಪಳ ಅಂದರೆ ರಾಯಚೂರಿಗೆ ಹತ್ತಿರದಲ್ಲೇ ಇರತಕ್ಕಂಥ ಜಿಲ್ಲೆ. ಅಲ್ಲಿಂದ ಉತ್ತರ ಕನ್ನಡಕ್ಕೆ ಬಂದರೆ ಉತ್ತರ ಕನ್ನಡ ಹೇಳಿ ನಿಮಗೆ ಕರಾವಳಿ ಜಿಲ್ಲೆ, ಅಲ್ಲೇ 40 ಡಿಗ್ರಿ ಟೆಂಪ್ರೇಚರ್ ಇದೆ. 40.5, 40ವರೆ. ಧಾರವಾಡ 40.5 ಟೆಂಪ್ರೇಚರು. ಇನ್ನು ಕಲಬುರಗಿ ಕೇಳಬೇಕಾ? ಕಲಬುರಗಿನಲ್ಲಿ 40.04, ಬಾಗಲಕೋಟೆ 40.1. ಇನ್ನೂ ಇಲ್ಲಿ ನಮಗೆ ಬಳ್ಳಾರಿ ಟೆಂಪ್ರೇಚರ್ ಸಿಕ್ಕಿಲ್ಲ. ಬಳ್ಳಾರಿನಲ್ಲಿ, ರಾಯಚೂರಿನಲ್ಲಿ ಎರಡೇ ಸೀಸನ್ನು, ಒಂದು ಬೇಸಿಗೆ, ಒಂದು ಅತಿ ಬೇಸಿಗೆ, ಅಷ್ಟೇ ಎರಡೇ ಸೀಸನ್ ಇರೋದು ಆ ಜಿಲ್ಲೆಗಳಲ್ಲಿ. ಈಗ ನಾವು ಬೇಸಿಗೆಯಿಂದ ಅತಿ ಬೇಸಿಗೆಗೆ ಹೋಗ್ತಾ ಇದ್ದೀವಿ ಆ ಭಾಗದಲ್ಲಿ. ಇನ್ನೇನಾದರೂ ಏಪ್ರಿಲ್ ಕೊನೆ ವಾರ, ಮೇ ಮೊದಲ ವಾರದಲ್ಲಂತೂ ಅದು ಪೀಕ್ಗೆ ಹೋಗುತ್ತೆ. ಆವಾಗ ಏನು ಕತೆ ಟೆಂಪ್ರೇಚರ್ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ. ಪ್ರವೀಣ್, ಉದಾಹರಣೆಗೆ ಈಗ ಕಲಬುರ್ಗಿನೇ ತಗೊಂಡ್ರೆ ಕಲಬುರ್ಗಿನಲ್ಲೂ ಏನು ಕಡಿಮೆ ಇಲ್ಲ, 40.04 ಟೆಂಪ್ರೇಚರ್ ಇವಾಗ ದಾಖಲಾಗಿರ್ತಕ್ಕಂಥದ್ದು. ಅಂದರೆ ಪರ್ಟಿಕ್ಯುಲರ್ಲಿ ಹವಾಮಾನ ಇಲಾಖೆಯವರು ಜಿಲ್ಲೆನಲ್ಲಿ ಏನಾದರೂ ಒಂದಷ್ಟು ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರಾ? ಕಾರಣ ಏನು ಅಂತ ಹೇಳ್ತಾ ಇದ್ದಾರಾ? ಜನ ಇದಕ್ಕೆ ಒಗ್ಗಿದಾರಾ ಹೇಗೆ ಅಂತ? ಅರವಿಂದ್, ಪ್ರತಿ ಬಾರಿ ಕೂಡ ಬೇಸಿಗೆ ಬಂದರೆ ಸಾಕು ಕಲಬುರಗಿಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ, ಅಂದರೆ ಮಾರ್ಚ್ನಲ್ಲೇ ಒಂದು ಬೇಸಿಗೆ ಜಾಸ್ತಿ ಆಗುತ್ತೆ. ಆದರೆ ಈ ಬಾರಿ ನೋಡೋದಾದರೆ ಫೆಬ್ರವರಿಯಲ್ಲೇ ಈಗಾಗಲೇ ಅಂದರೆ 41.5 ಡಿಗ್ರಿಗೂ ಅಧಿಕ ಏನಂದರೆ ಬಿಸಿಲಿನ ತಾಪಮಾನ ಈಗಾಗಲೇ ದಾಖಲಾಗಿದೆ. ಪ್ರತಿ ಬಾರಿ ಕೂಡ ಏನಂದರೆ 39-38 ಡಿಗ್ರಿ ಅಷ್ಟು ಇರ್ತಾ ಇತ್ತು. ಆದರೆ ಈ ಬಾರಿ ಈಗಾಗಲೇ ಸರಾಸರಿಗಿಂತ 2-3 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಅಂದರೆ ಗರಿಷ್ಠ 27ರಿಂದ 28, 29ರಷ್ಟು ಇರ್ತಿತ್ತು. ಅದಾಗ ಗರಿಷ್ಠ ನೋಡೋದಾದರೆ 37-38 ಡಿಗ್ರಿ ಅಷ್ಟು ಇರ್ತಾ ಇತ್ತು. ಆದರೆ ಈ ಬಾರಿ ಕನಿಷ್ಠ ತಾಪಮಾನವೇ ಸುಮಾರು ಏನಂದ್ರೆ 30-31 ಡಿಗ್ರಿ ಅಷ್ಟಾದ್ರೆ ಗರಿಷ್ಠ ತಾಪಮಾನ ಈಗಾಗಲೇ 40-41 ಡಿಗ್ರಿ ಅಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಸೊ ಅದರಲ್ಲೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 12ರಿಂದ 3 ಗಂಟೆವರೆಗೂ ಕೂಡ ಹೊರಗಡೆ ಅನಾಗತ್ಯವಾಗಿ ಬರಬೇಡಿ, ಯಾಕಂದ್ರೆ ಬಿಸಿಲಿನ ತಾಪಮಾನ ಈ ಬಾರಿ ಕಳೆದ ಬಾರಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಸದ್ಯ ಹವಾಮಾನ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಏನಂದ್ರೆ ಈ ಹಿಂದೆ ದಾಖಲಾದ ಬಿಸಿಲಿಗಿಂತ 1-2-3 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ ಅಂತ. ಸೊ ಸರಾಸರಿಯಾಗಿ ನೋಡೋದಾದ್ರೆ ಕಲಬುರಗಿಯಲ್ಲಿ ಈ ಹಿಂದೆ ಎಲ್ಲ 44-45ರಷ್ಟು ಬಿಸಿಲಿನ ತಾಪಮಾನ ಇರ್ತಾ ಇತ್ತು. ಆದರೆ ಈ ಬಾರಿ ಆ ಒಂದು ಬಿಸಿಲಿನ ತಾಪಮಾನ 45 ಡಿಗ್ರಿಗೂ ಅಧಿಕ ಕ್ರಾಸ್ ಆಗೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಬಹುತೇಕವಾಗಿ ಜನ ಏನಂದ್ರೆ ಈಗಲಿಂದಲೇ ಫೆಬ್ರವರಿ ಒಂದು ಮಧ್ಯಭಾಗದಲ್ಲೇ ನೋಡೋದಾದ್ರೆ ಆಗ್ಲಿಂದಲೇ ಏನಂದ್ರೆ ಇಲ್ಲಿನ ಜನ ಕೋಲ್ಡ್ ಡ್ರಿಂಕ್ಸ್ಗಳ ಮರೆ ಆಗಿರ್ಬೋದು, ಮತ್ತೆ ತಂಪು ಪಾನೀಯಗಳ ಮರೆ ಆಗಿರ್ಬೋದು, ಅದೇ ರೀತಿಯಾಗಿ
ತಣ್ಣಗಿರುವಂತಹ ಫ್ರೂಟ್ಸ್ಗಳ ಒಂದು ಮರೆ ಹೋಗಿ ಈ ಒಂದು ಬಿಸಿಲಿನ ತಾಪಮಾನ ಏನು ಡಿಹೈಡ್ರೇಷನ್ ಏನು ಆಗುತ್ತೆ ಆ ಒಂದು ಡಿಹೈಡ್ರೇಷನ್ ನಿಂದ ತಪ್ಪಿಸಿಕೊಳ್ಳಲು ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಪ್ರಮುಖವಾಗಿ ಅರವಿಂದ್ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 12ರಿಂದ 3 ಗಂಟೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡ್ರಿ, ಡಿಹೈಡ್ರೇಷನ್ ನ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ ಡಿಹೈಡ್ರೇಷನ್ ನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಸೊ ಪದೇ ಪದೇ ಈ ಒಂದು ಮಕ್ಕಳಿಗಾಗಿರ್ಬೋದು ವೃದ್ಧರಿಗಾಗಿರ್ಬೋದು ನೀರು ಜಾಸ್ತಿ ಕುಡಿಸ್ಕೊಂಡು ಬಂದಿದ್ರೆ ಆದ್ರೆ ಈ ಒಂದು ಬಿಸಿಲಿನ ತಾಪಮಾನ ಏರಿದ್ರು ಕೂಡ ಅದಕ್ಕೂ ಕಂಟ್ರೋಲ್ ಆಗುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು, ಈ ಬಾರಿ ಸರಾಸರಿಗಿಂತ 2 ಡಿಗ್ರಿಯಷ್ಟು ಅಂದ್ರೆ 45, 45.5, 46 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ. ಅದರಲ್ಲಿ ಕಲಬುರಗಿಯಲ್ಲಿ 45, 46 ಆದ್ರೂ ಕೂಡ ಹೆಚ್ಚಿಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಕಲಬುರಗಿ ಅಂದ್ರೆ ಕೆಳಗಡೆ ಕಲ್ಲಿನ ಪ್ರದೇಶ ಒಂದು ಜಾಸ್ತಿ ಆಗಿರೋದ್ರಿಂದ ಗ್ರೌಂಡ್ ವಾಟರ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಹೀಗಾಗಿ ಅದರ ಒಂದು ಫೀಲಿಂಗ್ಸ್ ಎಫೆಕ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಸುಮಾರು 1ರಿಂದ 1.5 ಡಿಗ್ರಿಯಷ್ಟು ಹೆಚ್ಚಿನ ಬಿಸಿಲಿನ ತಾಪಮಾನ ಏನಂದ್ರೆ